ಹೀಗೆ ನಾಳೆ ಪರಿಷತ್ ಚುನಾವಣೆ ನಡೀತಾ ಇದ್ದು ತೀವ್ರ ಪ್ರತಿಷ್ಠೆ ಹಾಗೆ ಪೈಪೋಟಿಯ ಕಣವಾಗಿ ಏರ್ಪಡ್ತಾ ಇದೆ. ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋಕೆ ಪಕ್ಷಗಳು ಕೊನೆ ಕ್ಷಣದ ರಣತಂತ್ರವನ್ನ ರೂಪಿಸ್ತಾ ಇವೆ. ಇದರ ನಡುವೆ ಅಡ್ಡ ಮತದಾನದ ಭೀತಿಯಲ್ಲಿ ರೆಸಾರ್ಟ್ ಮೊರೆ ಹೋಗಿರುವಂತ ಕೈ ಶಾಸಕರುಗಳಿಗೆ ನೀವು ಈಗ ತಾನೇ ನೋಡಿದಾಗೆ ಮತದಾನದ ಪಾಠ ಮಾಡಲಾಗ್ತದೆ. ಜೆಡಿಎಸ್ ಬಿಜೆಪಿಯಲ್ಲೂ ಕೂಡ ಬಹಳ ತಂತ್ರಗಾರಿಕೆ ನಡೀತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ನೋಡ್ಕೊಂಬೋಣ. ನಾಳೆ ಪರಿಷತ್ ಫೈಟ್, 5ನೇ ಅಭ್ಯರ್ಥಿ ಗೆಲ್ಲಿಸಲು ಕೈ ರಣತಂತ್ರ. ಸಿಎಂ ಡಿಕೆ ಎಚ್ಡಿಕೆ ನಡುವೆ ಪ್ರತಿಷ್ಠೆ ಕಣದಲ್ಲಿ ಸಂಖ್ಯಾಬಲ ಲೆಕ್ಕಾಚಾರ. ವಿಧಾನ ಪರಿಷತ್ ಚುನಾವಣೆ ರಂಗೇರಿದೆ. ವಿಧಾನಸಭೆಯಿಂದ ಮೇಲ್ಮನೆಗೆ ಎಲೆಕ್ಷನ್ ನಡೀತಿದ್ದು 7 ಸ್ಥಾನಗಳಿಗೆ ನಾಳೆ ನಡೆಯುತ್ತಿರೋ ಚುನಾವಣೆಯಲ್ಲಿ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಕಣಕ್ಕಿಳಿಸುವ ಮೂಲಕ ಕದನ ಕಣದಲ್ಲಿ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ಎನ್ಡಿಎ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ಗೆ ಕ್ಷಣಗಣನೆ ಶುರುವಾಗಿದೆ. ಮೇಲ್ಮನೆ ಪ್ರವೇಶಿಸಲು ಅಭ್ಯರ್ಥಿಗೆ 28 ಮೊದಲ ಪ್ರಾಶಸ್ತ್ಯದ ಮತಗಳು ಬೇಕೇ ಬೇಕು. ಕಾಂಗ್ರೆಸ್ ಹೊಂದಿರೋ ತನ್ನ ಸಂಖ್ಯೆಯಲ್ಲಿ 4 ಸ್ಥಾನಗಳನ್ನು ಸಲೀಸಾಗಿ ಗೆಲ್ಲಬಹುದು. ಬಿಜೆಪಿಯು 2 ಸ್ಥಾನಗಳನ್ನು ಗೆಲ್ಲಲಿದೆ. ಆದರೆ 7ನೇ ಸ್ಥಾನ ಗೆಲ್ಲಲು ರಣರೋಚಕ ಕದನ ಏರ್ಪಟ್ಟಿದೆ. ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಮತದಾನದ ತರಬೇತಿ. ದಳಕೋಟೆಯಲ್ಲಿ ಶುರುವಾಯಿತು ಅಡ್ಡ ಮತದಾನದ ಭೀತಿ. ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರ್ ಸೇರಿದಂತೆ 5ನೇ ಅಭ್ಯರ್ಥಿಯಾಗಿ ಡಿಕೆ ಅತ್ಯಾಪ್ತ ವಿನಯ್ ಕಾರ್ತಿಕ್ ಕಣಕ್ಕಿಳಿದಿದ್ದಾರೆ. ಅತ್ತ ಎನ್ಡಿಎ 3ನೇ ಅಭ್ಯರ್ಥಿಯಾಗಿ ಜೆಡಿಎಸ್ನ ಗೋವಿಂದರಾಜು ಸ್ಪರ್ಧೆಗಿಳಿದಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳನ್ನ ಗೆಲ್ಲಿಸುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ರಣತಂತ್ರ ಹೂಡಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಚುನಾವಣೆ ಎದುರಿಸುತ್ತಿದ್ದು ಸವಾಲಾಗಿ ಪರಿಣಮಿಸಿದೆ. ಶಾಸಕರ ಸಂಖ್ಯಾಬಲವನ್ನ ಅರಿತೇ ಸಿಎಂ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. 5ರನ್ನ ಗೆಲ್ಲಿಸುವುದರ ಜೊತೆಗೆ ಅಡ್ಡ ಮತದಾನ ಆಗಬಾರದೆಂದು ಕೈಪಡೆ ತನ್ನ ಎಲ್ಲಾ ಶಾಸಕರನ್ನ ನಿನ್ನೆಯಿಂದ ಖಾಸಗಿ ರೆಸಾರ್ಟ್ನಲ್ಲಿರಿಸಿದ್ದು ಮತದಾನದ ಪಾಠ ಮಾಡುತ್ತಿದೆ. ಅಲ್ಲದೆ ಅಣಕು ಮತದಾನ ಮಾಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳ ಗೆಲುವಿನ ಲೆಕ್ಕಾಚಾರ ನೋಡೋದಾದ್ರೆ ವಿಧಾನಸಭೆಯಲ್ಲಿ ಹಾಲಿ 222 ಶಾಸಕರಿದ್ದಾರೆ. ಕಾಂಗ್ರೆಸ್ 135 ಶಾಸಕರ ಬಲ ಹೊಂದಿದೆ. ಬಿಜೆಪಿ 62, ಬಿಜೆಪಿ ಉಚ್ಚಾಟಿತರು 3, ಜೆಡಿಎಸ್ 18 ಸ್ಥಾನಗಳನ್ನು ಹೊಂದಿದೆ. ಜೊತೆಗೆ ಕೆಆರ್ಪಿಪಿ ಹಾಗೂ ಸರ್ವೋದಯ ಕರ್ನಾಟಕ ತಲಾ 1 ಸ್ಥಾನ ಹೊಂದಿದೆ. ಇನ್ನು ಪಕ್ಷೇತರರು 2 ಸ್ಥಾನಗಳನ್ನು ಹೊಂದಿದ್ದಾರೆ. 2 ಸ್ಥಾನಗಳು ಖಾಲಿಯಾಗಿವೆ. ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಲೆಕ್ಕಾಚಾರ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. 5 ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಕನಿಷ್ಠ 140 ಮತಗಳು ಬೇಕು. ಕಾಂಗ್ರೆಸ್ ಪಕ್ಷದ ಬಳಿ ಸ್ವಂತವಾಗಿ 135 ಮತಗಳಿವೆ. ಪಕ್ಷೇತರ ಶಾಸಕರಾದ ಲತಾ ಮಲ್ಲಿಕಾರ್ಜುನ್, ಕೆಎಚ್ ಪುಟ್ಟಸ್ವಾಮಿ ಗೌಡ ಹಾಗೂ ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಬೆಂಬಲ ಸಿಗಲಿದೆ. ಇದರ ಜೊತೆಗೆ ಬಿಜೆಪಿ ಉಚ್ಚಾಟಿತ ಶಾಸಕರಾದ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬೆಂಬಲ ನೀಡಿದ್ರೆ ಸಂಖ್ಯೆ 140 ಆಗಲಿದೆ. ಈ ವಿಶ್ವಾಸದಿಂದಲೇ ಸಿಎಂ ಡಿಕೆ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಈ ಬಾರಿಯ ರಾಜ್ಯ ಪರಿಷತ್ ಚುನಾವಣಾ ರಣಕಣ ಸಾಕಷ್ಟು ರಂಗೇರುತ್ತಿದೆ. ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವ 3 ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ತೆರೆಮರೆ ಕಸರತ್ತನ್ನು ಆರಂಭಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಲು ರೆಸಾರ್ಟ್ ಪೊಲಿಟಿಕ್ಸ್ಗೆ ಮುಂದಾಗಿರುವ ಕೈ ನಾಯಕರು ಅಡ್ಡ ಮತದಾನ ಮತ್ತು ಅಸಿಂಧು ಮತದಾನವನ್ನು ತಡೆಯಲು ಕಾಂಗ್ರೆಸ್ ಶಾಸಕರಿಗೆ ರೆಸಾರ್ಟ್ನಲ್ಲೇ ತರಬೇತಿ ನೀಡ್ತಾ ಇದ್ದಾರೆ. ಇನ್ನು ಬಿಜೆಪಿಯು 62 ಶಾಸಕರ ಸಂಖ್ಯಾ ಬಲ ಹೊಂದಿದೆ. ಈ ಮೂಲಕ ಬಿಜೆಪಿ 2 ಅಭ್ಯರ್ಥಿಗಳಿಗೆ ತಲಾ 28ರಂತೆ 56 ಮತಗಳು ಅಗತ್ಯವಾಗಿದ್ದು ಸಲೀಸಾಗಿ ಗೆಲ್ಲಿಸಲಿದೆ. ಜೊತೆಗೆ 6 ಮತಗಳು ಹೆಚ್ಚುವರಿಯಾಗಿ ಉಳಿಯುತ್ತವೆ. ಹೀಗಾಗಿ ಜೆಡಿಎಸ್ ಕೂಡ ಮೈತ್ರಿ 3ನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನ ಅಖಾಡಕ್ಕಿಳಿಸಿದೆ. ಸದ್ಯ ಜೆಡಿಎಸ್ ಬಳಿ 18 ಶಾಸಕರಿದ್ದು ಇನ್ನೂ 10 ಮತಗಳು ಬೇಕು. ತಮ್ಮ ಅಭ್ಯರ್ಥಿ ಗೆಲ್ಲಿಸಲು ಜೆಡಿಎಸ್ ಲೆಕ್ಕಾಚಾರ ಏನು ಅನ್ನೋದನ್ನ ನೋಡೋದಾದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸಿಎಂ ಡಿಕೆ ಶಿವಕುಮಾರ್ ನಡುವೆ ಪರಿಷತ್ ಕದನ ಪ್ರತಿಷ್ಠೆಯ ಕಾಳಗವಾಗಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಕೌಂಟರ್ ಆಗಿ ಎನ್ಡಿಎ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವ ಕುಮಾರಸ್ವಾಮಿ ತಮ್ಮದೇ ಪಕ್ಷದ ಶಾಸಕರ ಅಡ್ಡ ಮತದಾನದ ಆತಂಕದ ನಡುವೆಯೂ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲು ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕಿದ್ದಾರೆ.
ಜೆಡಿಎಸ್ ಅಭ್ಯರ್ಥಿಯ ಗೆಲುವಿಗೆ 28 ಮತಗಳು ಬೇಕಿದೆ. ಜೆಡಿಎಸ್ ಬಳಿ ಇರೋ 18 ಮತ, ಬಿಜೆಪಿಯ 6 ಮತ, ಇನ್ನು ಜನಾರ್ದನ ರೆಡ್ಡಿ 1 ಮತ, ಶಾಸಕ ಯತ್ನಾಳ್ 1 ಮತ, ಇದೆಲ್ಲವನ್ನ ಒಟ್ಟುಗೂಡಿಸಿದ್ರೆ 26 ಮತಗಳು ಆಗುತ್ತವೆ. ಆದರೆ ಜೆಡಿಎಸ್ ಗೆಲುವಿಗೆ 28 ಮತಗಳು ಬೇಕೇ ಬೇಕಾಗುತ್ತೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲು ಇನ್ನೂ 2 ಮತಗಳ ಕೊರತೆ ಇದೆ. ಹೀಗಾಗಿ ಕಾಂಗ್ರೆಸ್ನ ಶಾಸಕರಿಗೆ ಗಾಳ ಹಾಕೋ ಸಾಧ್ಯತೆ ಹೆಚ್ಚಿದೆ. ಇತ್ತ ತಮ್ಮ ಶಾಸಕರು ಕಾಂಗ್ರೆಸ್ನತ್ತ ವಾಲದಂತೆ ತಡೆಯಲು ರೆಸಾರ್ಟ್ ಮೊರೆ ಹೋಗಿದ್ದಾರೆ. ಅಡ್ಡ ಮತದಾನ ತಪ್ಪಿಸುವುದಕ್ಕೆ ದೇವನಹಳ್ಳಿ ಬಳಿಯ ಖಾಸಗಿ ರೆಸಾರ್ಟ್ಗೆ ಬರುವಂತೆ ಈಗಾಗಲೇ ಎಲ್ಲಾ ಶಾಸಕರಿಗೂ ಕಟ್ಟಪ್ಪಣೆ ಸಂದೇಶ ಕಳಿಸಲಾಗಿದೆ. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡಕ್ ನಮಗೆ? ನಮ್ಮ ಕೈಯಲ್ಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಸದ್ಯ ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಗೆಲುವಿಗಾಗಿ ಕಸರತ್ತು ನಡೆಸುತ್ತಿದ್ರೆ, ನಾಳಿನ ಚುನಾವಣೆಗೆ ವಿಧಾನಸೌಧದಲ್ಲಿ ಸಿದ್ಧತೆ ಕೂಡ ಭರದಿಂದ ಸಾಗಿದೆ. ನಾಳೆ ಬೆಳಗ್ಗೆ 9 ರಿಂದ ಸಂಜೆ 5 ಮತದಾನ ವಿಧಾನಸೌಧದ ಕಮಿಟಿ ಕೊಠಡಿಯಲ್ಲಿ ನಡೆಯಲಿದೆ. ಮತದಾನ ನಡೆಯುವ ಸ್ಥಳ ಮತ್ತು ಮತದಾನ ನಡೆಯುವ ಕೊಠಡಿಯ ಹೊರ ಭಾಗದಲ್ಲಿ ಭದ್ರತೆ ದೃಷ್ಟಿಯಿಂದ ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ. ಮತದಾನಕ್ಕೆ 2 ಗೌಪ್ಯ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಸುನೀಲ್, ಟಿವಿ9 ಬೆಂಗಳೂರು.